ಸರ್ ಹಲೋ. ಸರ್ ನಮಸ್ಕಾರ ಸರ್. ಹಾಂ ನಮಸ್ತೆ ಹೇಳಿ. ಸರ್ ನಿಮ್ದೆಲ್ಲ ನಾವು ವಿಡಿಯೋ ನೋಡಿದ್ವಿ ಸರ್ ಪಂಚಾಯತಿ ಬಗ್ಗೆದೊಳಗೆ. ಓಕೆ ಥ್ಯಾಂಕ್ ಯು. ನಿಮ್ಮ ಫಾಲೋ ಮಾಡ್ಕೊತ ಬಂದಿವಿ ಸರ್, ನಾವು ಎಲ್ಲ ಕೇಳಿದೇವೆ ಸರ್. ಹಾಂ. ಇನ್ನವರೆಗೆ ಮತ್ತು ವಿಡಿಯೋ ಮತ್ತು ಅಧ್ಯಕ್ಷ ಸರ್ ಮಾಹಿತಿನ ಕೊಡ್ತಲ್ಲ ಸರ್. ಯಾವ ಊರು? ಸರ್ ನಮ್ಮದು ವಿಜಯಪುರ ಜಿಲ್ಲಾ ಸರ್. ಹಾಂ. ವಿಜಯಪುರ ಜಿಲ್ಲಾ ಸಿಂದಗಿ ತಾಲೂಕು ಸರ್. ಓಕೆ. ಕಿಲಿಕೇರಿ ಗ್ರಾಮ ಪಂಚಾಯತ್ ಅಂತೇಳಿ ಸರ್. ಹಾಂ 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 ಓಕೆ ಓಕೆ ಓಕೆ. ಏನು ನಾವೆಲ್ಲ ಹೇಳ್ತೀರಾ? 15 ಹಣಕಾಸಿಂದ ಕೇಳಿ, ಎಲ್ಲ 15 ಹಣಕಾಸಿಂದ ಕೇಳಿ ಸರ್. ಹಾಂ ಮತ್ತು ಒಳ್ಳೆ ಅವು ಏನಪ್ಪ ಅಂದ್ರೆ ಉದ್ಯೋಗ ಖಾತ್ರಿದೊಳಗೆ ಕೇಳಿವ್ರಿ, ಹಾಂ ಕೃಷಿ ಹೊಂಡದ ಕೇಳಿವ್ರಿ, ದನ ಸಡ್ಡದ ಕೇಳಿ ಎಲ್ಲ ಕೇಳಿ ಸರ್. ಹಾಂ ಫಸ್ಟ್ನೇದು ಕಾರ್ಯದರ್ಶಿ ಕೊಟ್ಟಿವ್ರಿ, ಆಮೇಲೆ ಪಿ ಡಿ ಕೊಟ್ಟಿವ್ರಿ, ಆಮೇಲೆ ಏನಪ್ಪಾ ಅಂತಂದ್ರೆ ಹಾಂ ಮೂರನೇದು ಲೋಕಾಯುಕ್ತ ಸಹಿತ ಕಳಿಸಿವಿ ಸರ್. ಹಾಂ ಒಳ್ಳೆ ಎಲ್ಲಿಂದ ಒಂದು ಲೆಟರ್ ಬಂದಿಲ್ಲ ಸರ್. ಈ ಹಾಂ ಪಂಚಾಯತಿ ಒಳಗೆ ಸ್ಟ್ಯಾಂಡ್ ಹೋಗಿ ಕೇಳ್ಬೇಕಂತಂದ್ರೆ ನಮಗೂ ಒಳತಲ್ಲ ಸರ್. ಹಾಂ ಹಾಂ ನಿಮ್ಮ ವಿಡಿಯೋ ಸಾಕಷ್ಟು ನೋಡಿದ್ವಿ, ಕಡೆ ನಿಮ್ಮ ನಂಬರ್ ಫೋನ್ ಹಚ್ಬೇಕಂತ ಹಚ್ಚಿದ್ವಿ ಸರ್. ಓಕೆ ಓಕೆ ಓಕೆ. ಈಗ ಪಂಚಾಯತಿ ಏನು ಥರದ್ದು ಕೇಳಿದ್ರಿ? ಅರ್ಜಿ ಕೊಟ್ಟು ಕೇಳಿದ್ರಾ? ಹ್ಞೂ ಸರ್, ಮಾಹಿತಿ ಹಾಕೋದ್ರೊಳಗೆ ಕೇಳಿ ಸರ್. ಮಾಹಿತಿ ಹಾಕೋದೊಳಗೆ ಕೇಳಿದ್ರಾ? ಹ್ಞೂ ಸರ್. ಹ್ಞೂ ಹ್ಞೂ ಹ್ಞೂ. ನೀವೇನಾಗಿದೆ ಪಬ್ಲಿಕ್ಕಾ ನೀವು? ಹ್ಞೂ ಸರ್, ಪಬ್ಲಿಕ್ ಸರ್. ಓಕೆ 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 ಓಕೆ. ಎಷ್ಟು ದಿನ ಆಯ್ತು ಕೇಳಿ? ನಾವು ಕೇಳಿ ಸುಮಾರು ಅಂದ್ರೆ 3 ತಿಂಗಳಾಯ್ತು ಸರ್. 3 ತಿಂಗಳಾಯ್ತು. ಫಸ್ಟ್ ಅಪೀಲ್ ಹಾಕಿದ್ರಾ? ಫಸ್ಟ್ ಅಪೀಲ್ ಹಾಕಿವ್ರಿ ಸರ್. ಹಾಂ ಫಸ್ಟ್ನೇದು ಕಾರ್ಯದರ್ಶಿ ಕೊಟ್ಟಿವ್ರಿ, ಆಮೇಲೆ ಪಿ ಡಿ ಕೊಟ್ಟಿವ್ರಿ ಸರ್. ಹಾಂ ಪಿ ಡಿ ಕೊಟ್ಟಾನ ಸೀದಾ ಫಸ್ಟ್ನೇ 1ನೇ ಮನವಿ, 2ನೇ ಮೇಲ್ ಮನವಿ ಸರ್, 3ನೇ ಮೇಲ್ವಿ ಅಂತ ಲೋಕಾಯುಕ್ತಕ್ಕೆ ಹಾಕಿವಿ ಸರ್. ಹ್ಞೂ ಹ್ಞೂ. ಇನ್ನು ಅಲ್ಲಿಂದ ರೆಸ್ಪಾನ್ಸ್ ಇಲ್ಲ ಸರ್, ಇವರು ಪಿ ಡಿ ಅಂತ ರೆಸ್ಪಾನ್ಸ್ ಇಲ್ಲ ಸರ್. ಅದೊಂದು ಫಸ್ಟು 30 ಡೇಸ್ ಟೈಮ್ ಇರುತ್ತೆ. ಹ್ಞೂ ಸರ್. 30 ದಿನ ಆದ್ಮೇಲೆ ನೀವು ಪ್ರಥಮ ಮೇಲ್ಮನವಿ ಹಾಕ್ಬೇಕು. ಹಾಕಿವಿ ಸರ್. ಅದಾದ್ಮೇಲೆ 45 ಡೇಸ್ ಟೈಮ್ ಇರುತ್ತೆ. ಹ್ಞೂ ಸರ್. ಅದಾದ್ಮೇಲೆ ಸೆಕೆಂಡ್ ಅಪೀಲ್ ಹಾಕ್ಬೇಕು. ಹ್ಞೂ ಹಾಕಿವಿ ಸರ್. ಅದಕ್ಕೂ ರೆಸ್ಪಾನ್ಸ್ ಅಂದ್ರೆ ಒಂದೊಂದು ತಿಂಗಳು. ಹ್ಞೂ ಸರ್, 1 ತಿಂಗಳು 3 ತಿಂಗಳಿಗೆ ಸರ್. ಈಗ 4ನೇ ತಿಂಗಳು ಸರ್. ಹ್ಮ್ ಹ್ಮ್. ಏನ್ ಹೇಳ್ತಾರೆ ಅವರು? ಏನ್ ಹೇಳಿಲ್ಲ? ಏನು ಹೇಳಿಲ್ಲ ಸರ್. ಓಕೆ ಓಕೆ ಓಕೆ. ಅಂದ್ರೆ ಇಒ ಕಂಡ್ರ ನೀವು? ಸರ್ ಸಿಂದಗಿ ತಾಲೂಕು ಇಒ ಕಂಡ್ರ? ಇಒ ಎಕ್ಸಿಕ್ಯೂಟಿವ್ ಆಫೀಸರ್ ತಾಲೂಕ್ ಪಂಚಾಯತಿ. ತಾಲೂಕ್ ಪಂಚಾಯತ್ ಒಂದು ಲೆಟರ್ ಕೊಟ್ಟಿವಿ ಸರ್. ಹಾ. ಅವ್ರ ಏನಪ್ಪಾ ಅಂತಂದ್ರೆ ಇಷ್ಟೆಲ್ಲ ಮತ್ತೆ ಉಲ್ಲೇಖ ಹಾಕಿ ಸರ್, ಒಂದು ಲೆಟರ್ ಮಾಡಿ ಸರ್. ಹ್ಮ್ ಇಷ್ಟೆಲ್ಲ ನಮ್ಮ ಮಾಹಿತಿ ಕೇಳಿದ್ರು ಕೂಡ ಕೊಟ್ಟಿಲ್ಲ, ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಬೇಕಂತೇಳಿ ಒಂದು ಪ್ರತಿಗಳು ಹಚ್ಚಿ ಲೆಟರ್ ಕೊಟ್ಟಿವಿ ಸರ್. ಹ್ಮ್ ಹ್ಮ್ ಹ್ಮ್. ಈಗ ಏನಪ್ಪಾ ಅಂದ್ರೆ ಸೇಸ್ರು ಒಂದು ಲೆಟರ್ ಮಾಡ್ಬೇಕಂತೇಳಿ ರೆಡಿ ಮಾಡಿ ಸರ್. ಹ್ಮ್. ಅದೇ ಸರ್. ಈಗ ಒಂದು ಕೆಲಸ ಮಾಡ್ರಿ, ಹೇಳಿ ಸರ್. ಲೆಟರ್ನ ನಂಗೆ ವಾಟ್ಸಪ್ ಮಾಡಿ. ಹೌದ್ರಿ ಸರ್. ಲೆಟರ್ನ ವಾಟ್ಸಪ್ ಮಾಡಿ, ಆ ಇಒ ನಂಬರ್ ವಾಟ್ಸಪ್ ಮಾಡಿ. ಹ್ಞೂ ಸರ್. ಪಿ ಡಿ ಒ ನಂಬರನ್ನು ವಾಟ್ಸಪ್ ಮಾಡಿ. ಓಕೆ ಸರ್. ನಾನು ಒಂದ್ಸಲ ಎನ್ಕ್ವೈರಿ ಮಾಡ್ತೀನಿ. ಹ್ಞೂ ಸರ್. ಎನ್ಕ್ವೈರಿ ಮಾಡಿಬಿಟ್ಟು ನಿಮಗೆ ಫೋನ್ ಹಚ್ತೀನಿ. ಓಕೆ ಸರ್. ಓಕೆ. ನೋಡೋಣ ಏನು ಹೇಳ್ತಾರೆ ಅಂತ ಕಂಡ್ಕೊಂಡ್ಬಿಟ್ಟು ಆಮೇಲೆ ಮುಂದುವರಿಯೋದು. ಓಕೆ ಸರ್. ನಿಮ್ಮ ಹೆಸರು ಮರ್ತೇನೆ ನಾನು ಇನ್ನೊಂದು. ನಮ್ಮ